ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ವೆಯ್ಟ್ ಲಾಸ್ ಡ್ರಿಂಕ್ಸನ್ನು ನಾನು ತೊಗೋತಾ ಇರೋದು ಗ್ರೀನ್ ಟೀ ತೊಗೋತಾ ಇದ್ದೀನಿ. 1.5 ಸ್ಪೂನ್ನ ಮಾತ್ರ ಹಾಕೋತಾ ಇದ್ದೀನಿ. ಇದಿನ್ನೂ ತುಂಬ ಕಾಯಬೇಕು. ಇದು ಕುದ್ದು ಸ್ವಲ್ಪ ನೀರು ಕಮ್ಮಿ ಆಗಬೇಕು. ನಮಗೆ ಎಷ್ಟು ಬೇಕೋ ಅಷ್ಟೇ ಸಾಕು, ನೀರು ಜಾಸ್ತಿನೂ ಬೇಡ. ಸೊ ಹಾಗಾಗಿ ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿದ್ನಲ್ಲ, ಇದು ಅರ್ಧ ಅಷ್ಟು ಕುದ್ದು ಕಮ್ಮಿ ಆದಮೇಲೆ ನಾವು ತೊಗೊಳ್ಬೇಕು. ಅದಾಗೋಷ್ಟೊತ್ತಿಗೆ ಇಲ್ಲೊಂದು ಗ್ಲಾಸ್ ಬಿಸಿನೀರನ್ನು ಕುಡ್ಕೊಂಬರೋಣ ಅಂಥೇಳಿ 1 ಗ್ಲಾಸ್ ಬಿಸಿನೀರು ತೊಗೋತಾ ಇದ್ದೀನಿ. ತುಂಬ ಬಿಸಿ ಏನಿಲ್ಲ. ನೋಡಿ, ಆಗಲೇ ಎಷ್ಟು ಬೇಗ ಬೆಳಕಾಗ್ಬಿಟ್ಟಿದೆ. ನಾನು ಗ್ರೀನ್ ಟೀ ಕುಡ್ಕೊಂಬರೋಷ್ಟೊತ್ತಿಗೆ ಬೆಳಕಾಗ್ಬಿಟ್ಟಿದೆ. ಸೊ ಈ ವ್ಯೂ ನೋಡೋಕ್ಕೆ ಒಂಥರ ಖುಷಿ. ಬೆಳಗ್ಗೆ ಪಕ್ಷಿಗಳ ಸೌಂಡ್ ಕೇಳೋಕ್ಕೆ, ನವಿಲ್ ಕೂಗೋದು ಶಬ್ದ, ಕೋಗಿಲೆ ಕೂಗೋ ಶಬ್ದ, ಚಿಲಿಪಿಲಿ ಅಂತ ಪಕ್ಷಿಗಳು ಎಷ್ಟು ಶಬ್ದ ಮಾಡ್ತಿದ್ರು ನೋಡಿ, ಕೇಳೋಕ್ಕೆ ಒಂಥರ ಖುಷಿಯಾಗುತ್ತೆ ಬೆಳಗ್ಗೆನೇ. ಸೊ ಇಂಥ ಒಂದು ವ್ಯೂ ಮಧ್ಯದಲ್ಲಿ ನಾವು ಎಕ್ಸಸೈಸ್ ಮಾಡೋದಾಗಲಿ, ವಾಕ್ ಮಾಡೋದಾಗಲಿ, ಯೋಗ ಮಾಡೋದಾಗಲಿ ಈ ಥರ ಪ್ರಶಾಂತವಾಗಿ ಮಾಡೋದ್ರಿಂದ ಒಂಥರ ಖುಷಿ ಸಿಗುತ್ತೆ. ಇಡೀ ದಿನ ನಾವು ಖುಷಿಯಾಗಿ ಆ್ಯಕ್ಟಿವ್ ಆಗಿರ್ಬೋದು. ನೋಡಿ, ಕೋಳಿ ಶಬ್ದ, ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗ್ತಿದ್ದಾವೆ ಬೆಳಗ್ಗೆ. ಎಂಥ ಒಂದು ಅನುಭವ ಅಂದರೆ, ಇದು ಬಾಯಲ್ಲಿ ಹೇಳಿದ್ರೆ ಅದು ಅನುಭವ ಗೊತ್ತಾಗಲ್ಲ. ಸೊ ನಿಜವಾಗ್ಲೂ ಈ ಪ್ರಕೃತಿ ಈಗ ವರ್ಕೌಟ್ ಎಲ್ಲ ಮುಗಿಸ್ಬಂದು ಇವಾಗ 1 ಗ್ಲಾಸ್ ಬಿಸಿನೀರನ್ನು ತೊಗೋತಾ ಇದ್ದೀನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸೋಯಾಬೀನನ್ನು ನೆನೆಸಿಟ್ಟಿದೆ. ಇವಾಗ ಅದನ್ನು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ. ಅಂದರೆ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ. ಹಾಗಾಗಿ ಈಗ ಕುದಿಯೋಕೆ ಇಟ್ಟಿದ್ದಂಥ ನೀರನ್ನ ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ಟು ಈ ಥರ ಬಿಟ್ಟಿದ್ದೀನಿ. ಇದಾದಮೇಲೆ ಇದನ್ನು ಸ್ವಲ್ಪ ಎಂಟ್ಕೊಂಡು ಎತ್ಕೋಬೇಕು. ಇವಾಗ ಇದನ್ನು ನೀರನ್ನು ಎಂಟ್ಕೊಂಡು ಸೋಯಾಬೀನ ಈ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಇದರಲ್ಲಿರೋಂಥ ನೀರನ್ನೆಲ್ಲ ಎಂಟ್ಕೊಂಬಿಡಿ. ಇಷ್ಟು ಸಣ್ಣದ ಕಟ್ ಮಾಡೋಕ್ಕೂ ಕೂಡ ತುಂಬ ಪೇಷನ್ಸ್ ಬೇಕು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಎಲ್ಲ ಡಿಸೈನ್ ಆಗಿ ವೆಜಿಟೇಬಲ್ಸ್ಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮೇಯ್ನ್ ನನಗೆ ಬೇಕಿರೋಂಥ ಇಷ್ಟು ತರಕಾರಿಗಳನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಹಚ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರೆಣ್ಣೆನ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಇವಾಗ ಸೋಯಾಬೀನ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಇದನ್ನು ಒಂಚೂರು ಚೆನ್ನಾಗಿ ಲೋ ಫ್ಲೇಮಲ್ಲೇ ಉಟ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಉದುರಿಸ್ಕೊತಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಪುಡಿ. ಸೊ ಇವಾಗ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಿನ್ನೋವಾಗ ಸ್ವಲ್ಪ ಉಪ್ಪು ಪೆಪ್ಪರ್ ಎಲ್ಲ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಹುರ್ಕೊಳ್ಳುವಾಗಲೇ ಸ್ವಲ್ಪ ಹಾಕ್ಕೊಂಬಿಡಿ.
ಇವಾಗ ಇದು ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಇದೇ ಬಾಣಲಿಗೆ ಒಂದು 2 ಡ್ರಾಪಷ್ಟು ಆಯಿಲ್ನ ಹಾಕ್ಕೋತೀನಿ. ಸೊ ಇದಕ್ಕೆ ಈಗ ನಾನು ಒಂದು 2 ಮೊಟ್ಟೆನ ಹಾಕೋಬೇಕು. ಹಂಗಾಗಿ ಇದೇ ಬಾಣಲಿಗೆ ಸ್ವಲ್ಪ ಈ ಥರ ಆಯಿಲ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ. ಇದು ಸ್ವಲ್ಪ ನಮಗೆ ಹುಡಿ ಹುಡಿಯಾಗಬೇಕು, ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್, ಒಂದು ಸ್ವಲ್ಪ ಸಾಲ್ಟ್. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕೋತೀನಿ. ಈಗ ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನಾನು. ಹಾಗೆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕೋತೀನಿ. ಇದು ಸ್ವಲ್ಪ ಹಾಫ್ ಬಾಯ್ಲ್ ಆಗೋವರೆಗೂ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಲೆ. ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ನಾನು ಇವಾಗ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರ. ಇವಾಗ ಇದಕ್ಕೆ ಸೋಯಾನ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದಕ್ಕೆ ಮೇಲೆ ಸ್ವಲ್ಪ ಹುರ್ಕೊಂಡಿದ್ದಂಥ ಮೊಟ್ಟೆನ ಹಾಕೋತಾ ಇದ್ದೀನಿ. ಹಾಗೆ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಪುದೀನವನ್ನು ಉದುರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಲಿಟಲ್ ಕ್ಲೋಸ್ ಮಾಡಿಬಿಡೋಣ. ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿನ್ನೋಣ. ಆ್ಯಕ್ಚುಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಷ್ಟು ಸಾಕಾಗುತ್ತೆ. ಸೊ ಇನ್ನೂ ಇಷ್ಟು ಉಳ್ಕೊಂಡಿದೆ. ಇದನ್ನು ಮಧ್ಯಾಹ್ನ ಒಂದು ಚಪಾತಿ ಮಾಡ್ಕೊತೀನಿ, ಅದ್ರ ಜೊತೆಗೆ ತಗೊಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟು ರೆಡಿ ಆಯಿತು. ಇನ್ನು ಬ್ಯಾಟಿಂಗ್ ಮಾಡೋದೇನೆ. ಬನ್ನಿ ಹೋಗೋಣ. ಸೀರಿಯಸ್ಲಿ ಇದ್ರ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಫ್ಲೇವರ್ಗೆ ತಿನ್ನಬೇಕಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಇದನ್ನು ಮಾಡ್ಕೊತೀನಿ. ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ ಮಾತ್ರ. ನಾವು ಚಿತ್ರಾನ್ನ ಅದು ಇದು ಅಂತ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಅಂತ. ಇವಾಗ ಮಧ್ಯಾಹ್ನಕ್ಕೆ 1:30 ಊಟ ಮಾಡ್ಕೊತಾ ಇದ್ದೀನಿ. ಸೊ ಬೇರೆ ಏನೂ ಸ್ಪೆಷಲ್ ಇಲ್ಲ, ಬೆಳಿಗ್ಗೆ ಮಾಡ್ಕೊಂಡಿದ್ನಲ್ಲ ಅದೇ ಇತ್ತು. ಇವಾಗ ಮಾಡ್ಕೊಂಡಿದ್ದಂಥ ಚಪಾತಿ, ಬಿಸಿ ಬಿಸಿಯಾಗಿ ಚಪಾತಿ ಮಾಡ್ಕೊಂಡ್ನಲ್ಲ, ಸೊ ಈಗ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಇದನ್ನು ಇವಾಗ ಚಪಾತಿ ಒಳಗಡೆ ಇಟ್ಕೊಂಡು ರೋಲ್ ಮಾಡಿಕೊಂಡ್ರು ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ 2 ಚಪಾತಿ ಜೊತೆಗೆ ಇದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಚಂದು ಚಂದು ಸೌಂಡ್ ಮಾಡು. ಅಳು ಅಂತಲ್ಲ ನಾನು ಹೇಳಿದ್ದು, ನಗು ಅಂತ. ಅಕ್ಷಿ ಚಂದು
ಹೆಂಗಮ್ಮ ಅಕ್ಷಿ ಮಾಡೋದು? ಹೆಂಗಮ್ಮ ಹೆಂಗೆ ನಗ್ಬೇಕಪ್ಪ ನೀನು, ಏನು ಇಷ್ಟು ಅಕ್ಷಿ ಮಾಡಿದ್ರು ನಗಲ್ಲ ಅಂತೀಯ. ಓ ಇವಾಗ ಒಂದು 3-3:30 ನಾನು ಇಲ್ಲೊಂದು ಆರೆಂಜನ್ನ ತೊಗೋತಾ ಇದ್ದೀನಿ. ಈ ಟೈಮ್ಗೆ ಯಾವುದಾದ್ರೂ ಒಂದು ಹಣ್ಣನ್ನು ಜ್ಯೂಸನ್ನ ತೊಗೊಳ್ಳಿ, ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಒಂದು 6:45ಗೆ ನಾನು ನೈಟ್ ಊಟಕ್ಕೆ ಗಂಜಿನ ಮಾಡ್ಕೋತಾ ಇದ್ದೀನಿ. ಸೊ ಇದೊಂದು ಕಪ್ಪಷ್ಟು ಗಂಜಿನ ಮಾಡಿಕೊಂಡ್ರೆ ನೈಟ್ ಊಟಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೈಟ್ ಊಟಕ್ಕೆ ಗಂಜಿನ ತೊಗೋತಾ ಇದ್ದೀನಿ. ಹಾಗೆ ಗಂಜಿ ಜೊತೆಗೆ ಮಜ್ಜಿಗೆನೂ ಕೂಡ ತೊಗೋತಾ ಇದ್ದೀನಿ. ಇವತ್ತು ಮಸಾಲ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಲರ್ ಈ ಥರ ಇದೆ. ಇವತ್ತಿನ ರಾತ್ರಿ ಊಟ ಹೀಗಿದೆ. ವಿಡಿಯೋ ನೋಡೋದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.